ಇವತ್ತು ಭಾರತ ಚಿತ್ರರಂಗದಲ್ಲಿ ತುಂಬಾ ಜನ ಮಹಿಳೆಯರು ನಟನೆ ಮಾಡ್ತಿದ್ದಾರೆ, ನಿರ್ದೇಶನ ಮಾಡ್ತಿದ್ದಾರೆ ಹಾಗೂ ನಿರ್ಮಾಪಕರು ಕೂಡ ಆಗಿದ್ದಾರೆ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಒಂದ್ ಟೈಮಲ್ಲಿ ಸಿನಿಮಾದಲ್ಲಿ ಮಹಿಳೆಯರು ನಟನೆ ಮಾಡೋದು ಅಪರಾಧದಂತೆ ನೋಡ್ತಾ ಇದ್ರು. ಅಂತ ಟೈಮಲ್ಲಿ ಒಬ್ಬ ಮಹಿಳೆ ಎಲ್ಲಾರ ವಿರೋಧನ ಕಟ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೋತಾಳೆ. ಅವರೇ ದುರ್ಗಾಬಾಯಿ ಕಾಮತ್. ಇದು ಭಾರತದ ಮೊದಲ ಮಹಿಳಾ ನಟಿಯ ಕತೆ ಆಗಿದೆ. ಬನ್ನಿ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 19ರ ದಶಕದ ಆರಂಭದಲ್ಲಿ ಭಾರತದಲ್ಲಿ ಸಿನಿಮಾ ಅನ್ನೋದು ಒಂದು ಅದ್ಭುತ ವಿಷಯವಾಗಿತ್ತು. ಜನ ಚಲಿಸುವಂತಹ ಚಿತ್ರನ ನೋಡಿ ಆಶ್ಚರ್ಯ ಪಡ್ತಿದ್ರು. ಅಂತಹ ಟೈಮ್ನಲ್ಲಿ ಭಾರತದ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕ ಭಾರತದ ಇತಿಹಾಸವನ್ನೇ ಬದಲಿಸೋಕೆ ಹೊರಟಿದ್ರು. ಅವರ ಹೆಸರೇ ದಾದಾ ಸಾಹೇಬ್ ಫಾಲ್ಕೆ. ಅವರು ಭಾರತದ ಮೊದಲ ಪರಿಪೂರ್ಣ ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನು ಹೊಂದಿದ್ರು. ಅವರು 1913ರಲ್ಲಿ ರಾಜ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಇದು ಭಾರತದ ಮೊದಲ ಫೀಚರ್ ಫಿಲ್ಮ್ ಅಂತ ಕೂಡ ಕರೀತಾರೆ. ಆದರೆ ಒಂದು ಸಮಸ್ಯೆ ಎದುರಾಗಿತ್ತು. ಏನು ಅಂದರೆ, ಆ ಟೈಮಲ್ಲಿ ಯಾವುದೇ ಒಬ್ಬ ಗೌರವಾನ್ವಿತ ಕುಟುಂಬದ ಮಹಿಳೆ ಸಿನಿಮಾದಲ್ಲಿ ನಟನೆ ಮಾಡೋದೇ ಒಂದು ಅಪರಾಧ ಅಂತ ಅನ್ಕೋತಾ ಇದ್ರು. ಸಮಾಜದಲ್ಲಿ ಸಿನಿಮಾ ಕ್ಷೇತ್ರನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು. ಹಾಗಾಗಿ ಆ ಸಮಯದಲ್ಲಿ ಮಹಿಳೆಯರ ಪಾತ್ರವನ್ನು ಕೂಡ ಪುರುಷರೇ ನಿಭಾಯಿಸ್ತಾ ಇದ್ರು. ಇವತ್ತು ಇದನ್ನ ಕೇಳಕ್ಕೆ ವಿಚಿತ್ರ ಅನ್ನಿಸಬಹುದು, ಆದರೆ ಆ ಟೈಮಲ್ಲಿ ಇದೇ ಸತ್ಯ ಆಗಿತ್ತು. ಪ್ರತಿ ಸಾರಿನೂ ದಾದಾ ಸಾಹೇಬ್ ಫಾಲ್ಕೆ ಅವರು ಒಂದು ಪ್ರಶ್ನೆನ ಮುಂದಿಟ್ಕೋತಾನೆ ಇದ್ರು. ಏನು ಅಂದರೆ, ಮಹಿಳೆಯರ ಪಾತ್ರವನ್ನು ಮಹಿಳೆಯರೇ ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ಅವರ ಸಿನಿಮಾಗೆ ಒಬ್ಬ ಮಹಿಳಾ ಪಾತ್ರಧಾರಿಯನ್ನು ಹುಡುಕೋಕೆ ಶುರು ಮಾಡ್ತಾರೆ. ಆದರೆ ಅವರಿಗೆ ಯಾವುದೇ ಆದಂತಹ ಒಬ್ಬಳು ಮಹಿಳಾ ಪಾತ್ರಧಾರಿ ಸಿಗೋದಿಲ್ಲ. ಕೆಲವೊಬ್ರು ಸಮಾಜದ ಭಯದಿಂದ ಹಿಂದೆ ಸರಿದ್ರೆ, ಇನ್ನು ಕೆಲವರು ಕುಟುಂಬದ ಒತ್ತಡದಿಂದ ತಿರಸ್ಕಾರ ಮಾಡ್ತಾರೆ. ಹೀಗಾಗಿ ಫಾಲ್ಕೆ ಅವರಿಗೆ ಅವರ ಕನಸು ನೆರವೇರುತ್ತಾ ಅನ್ನೋ ಒಂದು ಅನುಮಾನ ಶುರುವಾಗಿತ್ತು. ಇದೇ ಟೈಮಲ್ಲೇ ಅವರ ಜೀವನಕ್ಕೆ ಬರ್ತಾರೆ ದುರ್ಗಾಬಾಯಿ ಕಾಮತ್. ಇವರು ಒಬ್ಬ ರಂಗಭೂಮಿ ಕಲಾವಿದೆ ಆಗಿರ್ತಾರೆ. ಇವ್ರಿಗೆ ಅಭಿನಯದ ಮೇಲೆ ತುಂಬಾ ಆಸಕ್ತಿ ಇರುತ್ತೆ. ಸಮಾಜ ಏನು ಅನ್ನುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಅವರಿಗೆ ಕಲೆ ಮೇಲೆ ನಂಬಿಕೆ ಇತ್ತು, ಅಪಾರ ಅಭಿಮಾನ ಇತ್ತು, ಅಪಾರ ಪ್ರೀತಿ ಇತ್ತು. ಹೀಗಾಗಿ ಫಾಲ್ಕೆ ಅವರು ದುರ್ಗಾಬಾಯಿನ ಸಂಪರ್ಕಿಸ್ತಾರೆ. ಆ ಟೈಮಲ್ಲಿ ದುರ್ಗಾಬಾಯಿ ಒಂದು ದೊಡ್ಡ ನಿರ್ಧಾರನ ತಗೊಳ್ತಾರೆ. ಅವ್ರು ಹೇಳ್ತಾರೆ, ನಾನು ನಿಮ್ಮ ಚಿತ್ರದಲ್ಲಿ ನಟಿಸ್ತೇನೆ ಅನ್ನೋ ಒಂದು ನಿರ್ಧಾರ ಅವ್ರು ಕೈಗೊಳ್ತಾರೆ. ಈ ಒಂದು ನಿರ್ಧಾರ ಭಾರತೀಯ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿ ಹಾಕಿತ್ತು. 1913ರಲ್ಲಿ ಮೋಹಿನಿ ಭಸ್ಮಾಸುರ ಅನ್ನೋ ಒಂದು ಸಿನಿಮಾ ನಿರ್ಮಾಣ ಆಗುತ್ತೆ. ಈ ಸಿನಿಮಾದಲ್ಲಿ ದುರ್ಗಾಬಾಯಿ ಕಾಮತ್ ಪಾರ್ವತಿ ದೇವಿಯ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಭಾರತ ಚಿತ್ರರಂಗದಲ್ಲೇ, ಭಾರತೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಮಹಿಳೆ ಪರದೆ ಮೇಲೆ ಕಾಣಿಸ್ಕೋತಾಳೆ. ಇದು ಕೇವಲ ಒಂದು ಪಾತ್ರ ಆಗಿರಲಿಲ್ಲ, ಒಂದು ದೊಡ್ಡ ಕ್ರಾಂತಿ ಆಗಿತ್ತು. ಸಮಾಜದ ಹಲವು ನಿಯಮಗಳಿಗೆ ಒಂದು ಸವಾಲು ಹಾಕಿರುವಂತಹ ಕ್ಷಣ ಆಗಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ದುರ್ಗಾಬಾಯಿ ಅವರ ಮಗಳು ಕಮಲಾಬಾಯಿ ಗೋಖಲೆ ಕೂಡ ಸಿನಿಮಾದಲ್ಲಿ ನಟಿಸೋಕೆ ಶುರು ಮಾಡಿದ್ರು. ಹೀಗಾಗಿ ಅವರು ಭಾರತದ ಮೊದಲ ಬಾಲ ನಟಿಯಾಗಿ ಇತಿಹಾಸನ ಸೃಷ್ಟಿ ಮಾಡ್ತಾರೆ. ತಾಯಿ ಮತ್ತೆ ಮಗಳು ಇಬ್ಬರು ಸೇರಿ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಪುಟಗಳನ್ನು ಬರೆಯೋಕೆ ಶುರು ಮಾಡ್ತಾರೆ. ಆದ್ರೆ ಈ ಯಶಸ್ಸಿನ ಹಿಂದೆ ಸಿಕ್ಕಾಪಟ್ಟೆ ಕಷ್ಟಗಳಿದ್ವು. ಯಾಕಂದ್ರೆ ಆ ಸಮಯದಲ್ಲಿ ಚಿತ್ರರಂಗದಲ್ಲಿ ನಟಿಸ್ತಾ ಇರುವಂತಹ ಮಹಿಳೆಯರನ್ನ ನೋಡುವಂತಹ ದೃಷ್ಟಿ ಸರಿಯಾಗಿರ್ಲಿಲ್ಲ. ಜನ ಟೀಕೆ ಮಾಡ್ತಾ ಇದ್ರು, ಜನ ಅವಮಾನ ಮಾಡ್ತಾ ಇದ್ರು, ಕೆಲವರು ಅವರನ್ನ ದೂರ ಇಡ್ತಾ ಇದ್ರು. ಆದರೆ ದುರ್ಗಾಬಾಯಿ ಮಾತ್ರ ಹಿಂದೆ ಸರಿಲಿಲ್ಲ. ಅವರು ತಮ್ಮ ಕೆಲಸದ ಮೇಲೆ ನಂಬಿಕೆ ಇಟ್ಟಿದ್ರು, ಒಂದು ವಿಶ್ವಾಸನ ಇಟ್ಕೊಂಡಿದ್ರು. ಅವರ ಈ ಒಂದು ಧೈರ್ಯದಿಂದನೇ ಮುಂದಿನ ಪೀಳಿಗೆಯಲ್ಲಿ ಮಹಿಳೆಯರಿಗೆ ಚಿತ್ರರಂಗದಲ್ಲಿ ಅವಕಾಶಗಳು ಸಿಗೋಕ್ಕೆ ಶುರುವಾಯಿತು. ಮಹಿಳೆಯರು ಧೈರ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ಕ್ಷಣ ಕಲ್ಪನೆ ಮಾಡಿ, ಆ ಟೈಮಲ್ಲಿ ದುರ್ಗಾಬಾಯಿ ಕಾಮತ್ ಅವರು ಆ ಸಿನಿಮಾದಲ್ಲಿ ನಟನೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು? ಬಹುಶಃ ಮಹಿಳೆಯರು ಚಿತ್ರರಂಗಕ್ಕೆ ಕಾಲಿಡೋದಕ್ಕೆ ಇನ್ನೂ ಸುಮಾರು ವರ್ಷಗಳ ಕಾಲಾವಕಾಶ ಬೇಕಾಗಿತ್ತೇನೋ. ಬಹುಶಃ ಭಾರತೀಯ ಚಿತ್ರರಂಗದ ಬೆಳವಣಿಗೆ ಇನ್ನೂ ನಿಧಾನವಾಗ್ತಿತ್ತು. ಅವರ ಈ ಒಂದು ನಿರ್ಧಾರದಿಂದ ಎಷ್ಟೋ ಜನ ಮಹಿಳೆಯರಿಗೆ ಚಿತ್ರರಂಗದಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಕ್ತು. ಇವತ್ತು ಹಿಂದಿ ಚಿತ್ರರಂಗ, ಕನ್ನಡ ಚಿತ್ರರಂಗ, ತೆಲುಗು, ತಮಿಳ್ ಹಾಗೂ ಮಲಯಾಳಿ ಚಿತ್ರರಂಗದಲ್ಲೂ ಕೂಡ ತುಂಬಾ ಜನ ಮಹಿಳೆಯರು ಕೆಲಸ ಮಾಡ್ತಾನೆ ಇದ್ದಾರೆ. ಇವತ್ತು ನಾವು ನೋಡ್ತಿರುವಂತಹ ಪ್ರತಿಯೊಬ್ಬ ಮಹಿಳೆಯ ಯಶಸ್ಸಿನ ಹಿಂದೆ ದುರ್ಗಾಬಾಯಿ ಕಾಮತ್ ಅಂತವರ ಧೈರ್ಯ ಅಡಗಿತ್ತು. ಇವರು ಕೇವಲ ಒಬ್ಬರು ಕಲಾವಿದರಾಗಿರಲಿಲ್ಲ, ಎಷ್ಟೋ ಜನ ಮಹಿಳೆಯರಿಗೆ ಭಾರತೀಯ ಚಿತ್ರರಂಗಕ್ಕೆ ದಾರಿ ತೋರಿಸಿರುವಂತಹ ಪಥದರ್ಶಕಿಯಾಗಿದ್ರು. ಇವತ್ತು ಅವರ ಹೆಸರು ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಭಾರತ ಚಿತ್ರರಂಗದ ಇತಿಹಾಸನ ತೆಗೆದು ಓದಿದಾಗ ಒಂದು ಹೆಸರು ಮಾತ್ರ ಚಿನ್ನದ ಅಕ್ಷರಗಳಲ್ಲಿ ಬರೆದಿರುತ್ತೆ, ಅದೇ ದುರ್ಗಾಬಾಯಿ ಕಾಮತ್, ಭಾರತದ ಮೊದಲ ಮಹಿಳಾ ಸಿನಿಮಾ ನಟಿ. ಒಬ್ಬ ಮಹಿಳೆಯ ಧೈರ್ಯ ಹೇಗೆ ಒಂದು ಉದ್ಯಮದ ಇತಿಹಾಸವನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಇವರೇ ಒಂದು ಉದಾಹರಣೆಯಾಗಿದ್ದಾರೆ.
ನೆಕ್ಸ್ಟ್ ಟೈಮ್ ನೀವು ಯಾವುದೇ ಒಂದು ಸಿನಿಮಾ ನೋಡಿದಾಗ ದುರ್ಗಾಬಾಯಿ ಕಾಮತ್ ಅವ್ರನ್ನ ನೆನೆಸ್ಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ಅವ್ರು ತೆಗೆದುಕೊಂಡಿರುವಂತಹ ಒಂದು ಹೆಜ್ಜೆ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನನ ನಿರ್ಮಿಸಿದೆ. ಇದಾಗಿತ್ತು ಭಾರತದ ಮೊದಲ ಮಹಿಳಾ ಸಿನಿಮಾ ನಟಿಯ ಕತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಹಾಗೂ ಆದಷ್ಟು ಹೆಚ್ಚು ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಟ್ರೆಂಡಿಂಗ್ ಗುರು ಕನ್ನಡ. ಅಲ್ಲಿವರೆಗೂ ಮತ್ತೆ ಸಿಗೋಣ. ಥ್ಯಾಂಕ್ ಯು.